ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಈಗ ನಮ್ಮ ಜೊತೆಗೆ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಸಾಯಿನಾಥ್ ಗನ್ನೆ ಅವರಿದ್ದಾರೆ. ಮತ್ತು ಬೀದರ್ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ದಯಾನಂದ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಪಕ್ಷದ ಸೈನಿಕರಾಗಿರ್ತಕ್ಕಂತಹ ಶಿವಾಜಿ ಅವರೇನಂತಂದ್ರೆ ಲೈವ್ ಮಾಡ್ತಾ ಇದ್ದಾರೆ. ಈಗ ನಾವು ಬೀದರ್ ಜಿಲ್ಲೆಯ ಔರಾದ್ ತಹಸೀಲ್ ಕಚೇರಿಯಲ್ಲಿ ನಾವು ಸದ್ಯಕ್ಕೆ ನದರ ಲೈವ್ ಮಾಡ್ತಾ ಇದ್ದೇವೆ. ಈ ಕಚೇರಿಯಲ್ಲಿ ಯಾಕೆ ನಾವು ಲೈವ್ ಮಾಡ್ತಾ ಇದ್ದೇವೆ ಅಂತಂದಾಗ, ಬೀದರ್ ಏನು ಎ ಸಿ ಅವರು ಇದ್ದಾರೆ, ಬೀದರ್ ಮತ್ತು ಔರಾದ್ ತಾಲೂಕದ ಎ ಸಿ ಅವರಿದ್ದಾರೆ, ಅಂದರೆ ಸಹಾಯಕ ಆಯುಕ್ತರು. ಅವರಿಗೇನಂತಂದ್ರೆ ಔರಾದ್ ತಾಲೂಕಿನ ತಹಸೀಲ್ ಕಚೇರಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸರ್ಕಾರಿ ಜಮೀನು ಏನು ಇವ್ರ ಕಂದಾಯ ಜಮೀನದ, ಅದರೊಳಗೆ ಕಲ್ಲು ಮತ್ತು ಮಣ್ಣು ಗಣಿಗಾರಿಕೆ ನಡೆದದ. ಗುಡ್ಡಗಳೇನಂತಂದ್ರೆ ಅಗಿದು ಮರಳು ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಇವ್ರದ್ದು ಕೆಲವೊಂದು ಅಧಿಕಾರಿಗಳು ಏನಿಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಅದರೊಳಗೆ ಶಾಮೀಲಾಗಿ ಅದು ಸರ್ಕಾರಿ ಜಮೀನೇನಂತಂದ್ರೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಇದರ ಬಗ್ಗೆದಾಗ ಏನಂತಾರೆ ಕೂಡಲೇ ನಿಂದಿರಿಸಬೇಕು. ಮತ್ತು ಕೆಲವೊಂದು ಕಡೆ ಸರ್ಕಾರಿ ಜಾಗದಲ್ಲಿ ಪ್ಲಾಟ್ಗಳೇನಂತಂದ್ರೆ ಹಾಕಿ ಅನಧಿಕೃತವಾಗಿ ಪ್ಲಾಟ್ಗಳು ಹಾಕಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇಂತಿಂಥ ಕೃತ್ಯಗಳು ನಡೆದವ ನಿಮ್ಮ ಇಲಾಖೆಯಲ್ಲಿ. ಇದನ್ನಾದ್ರೂ ಕೂಡಲೇ ತಡಿಬೇಕು ಅಂತಂದು ಹೇಳಿ ನಾವು ಸಹಾಯಕ ಆಯುಕ್ತರು ಬೀದರ್ ಇವರಿಗೇನಂತಾರೆ ನಾವು ದೂರು ಕೊಟ್ಟಾಗ, ಅವ್ರೇನಂತಂದ್ರೆ ದಿನಾಂಕ 10/6/2024 ಇಲ್ಲಿಗೆ ಸಂಬಂಧಪಟ್ಟದೇನಿದು ಅವರ ತಾಲೂಕಾ ತಹಸೀಲ್ದಾರ ಇಲ್ಲಿಗೇನಂತಂದ್ರೆ ಅವರು ಪರಿಶೀಲನೆ ಮಾಡಿ ಏನು ಸರ್ಕಾರಿ ಜಮೀನು ಕಲ್ಲು ಮತ್ತು ಮರಳು ಏನು ಮಾರಾಟ ಮಾಡ್ತಾ ಇದ್ದಾರೆ, ಮತ್ತು ಅಂಥ ಸರ್ಕಾರಿ ಜಾಗದಾಗ ಅನಧಿಕೃತವಾಗಿ ಏನಂತಂದ್ರೆ ನಿವೇಶನಗಳೇನಂದ್ರೆ ಅನಧಿಕೃತವಾಗಿ ಏನಂತಂದ್ರೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೂಡಲೇ ಅದನ್ನು ನಿಲ್ಲಿಸಿ ಅದ್ರ ಬಗ್ಗೆ ಕ್ರಮ ತಗೊಂಡು ನಮ್ಗೆ ಕಚೇರಿಗೆ ಒಂದು ವರದಿ ಕಳಿಸ್ರಂತಂದು ಇವ್ರಿಗೆ ಏನಂತಂದ್ರೆ ಒಂದು ಲೆಟ್ರ್ ಹಾಕಿದ್ದಾರೆ. ಅದು ಏನಂತಂದ್ರೆ ಇವರು ಯಾವ ರೀತಿ ಕ್ರಮ ತಗೊಂಡಾರ ಅಂತಂದು ನಾವು ಈಗ ನೋಡಬೇಕಾಗ್ಯದ. ಮತ್ತು ಇನ್ನೂ ಒಂದು, ಅದೇ ಸರ್ಕಾರಿ ಜಮೀನುಗಳಲ್ಲಿ ಸುಮಾರು ಜನ ಎಷ್ಟು 30-40 ವರ್ಷದಿಂದ ಇದು ಬಗರ್ ಹುಕುಂ ಸಾಗುವಳಿ ಮಾಡ್ಕೋತಾ ಬಂದಿರ್ತಾರ. ಅವರು ಅವರ ಉಪಜೀವನಕ್ಕಾಗಿ ಏನು 2 ಎಕರೆ 3 ಎಕರೆ ಜಾಗದಲ್ಲಿ ಏನಂತಂದ್ರೆ ಅವರು ಸಾಗುವಳಿ ಮಾಡ್ಕೋತಾ ಬಂದಿರ್ತಾರ. ಅಂಥದಕ್ಕೆ ಏನಂತಂದ್ರೆ ಇವರು ಅರಣ್ಯ ಇಲಾಖೆ ಅಂತಂದು ಹೇಳಿ ಆ ಫಾರ್ಮ್ ನಂಬರ್ 50 ಆಗಲಿ ಅಥವಾ 53 ಆಗಲಿ ಅವ್ರೇನಂತಾರೆ ಇದು ಅರಣ್ಯ ಇಲಾಖೆ ಅದಂತಂದು ಇವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದು ಅರಣ್ಯ ಇಲಾಖೆ ಅದ, ಅದು ನಾವು 1979 ಏನಂತಾರೆ ನಾವು ಅರಣ್ಯ ಇಲಾಖೆದವ್ರಿಗೆ ಕೊಟ್ಟಿದ್ದೆವು. ಅದರಲ್ಲಿ ನಮಗೆ ಸಾಗುವಳಿ ಚೀಟಿ ಕೊಡಕ ಬರೋದಿಲ್ಲ ಅಂತಂದು ಹೇಳಿ ಇವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸಾಗುವಳಿ ಮಾಡ್ತಕ್ಕಂತಹ ಸಾಗುವಳಿದಾರರಿಗೆ ಇವರು ಚೀಟಿ ಕೊಡಕ್ಕೆ ಬರಲ್ಲ ಅಂತಂದಾಗ, ಮತ್ತು ಮರಳು ಮತ್ತು ಕಲ್ಲುಗಳೇನಂತಂದ್ರೆ ಮಾರಾಟ ಆಗ್ತಾ ಇದ್ದಾವ. ಅದು ಏನಂತಂದ್ರೆ ಯಾಕೆ ಇವ್ರಿಗೆ ಏನಂದ್ರೆ ನಿಲ್ಲಿಸ್ಲಿಕ್ಕಾಗಲ್ಲ ಅಂದ್ರೆ, ಏನು ಈ ಬಡ ಕುಟುಂಬಗಳ ಅಲ್ಲೇನು ಉಪಜೀವನ ಮಾಡಕ್ಕೆ ಸಾಗುವಳಿ ಮಾಡ್ತಾ ಇದ್ದಾರಲ್ಲ, ಅವರು ಈ ಕಂದಾಯ ಇಲಾಖೆಗೆ ಏನು ಲಂಚ ಅಂತ ಕೊಡೋಂಗಿಲ್ಲ ಅವರಿಗೆ. ಯಾಕೆ ಗರೀಬ್ ಪರಿಸ್ಥಿತಿಯಲ್ಲಿ ಅವ್ರು ಮಾಡ್ಕೋತಾ ಬಂದಿರ್ತಾರೆ, ಅವ್ರ ತಾತ ಮುತ್ತಾತಲ್ಲಿ ಮಾಡ್ಕೋತಾ ಬಂದಾರ, ಹಾಗೆ ಮಾಡ್ಕೋತಾ ಬಂದಾರ. ಆದರೆ ಈಗೇನು ಕಲ್ಲು ಮತ್ತು ಮರಳು ಗಣಿಗಾರಿಕೆ ಮತ್ತು ಗುಡ್ಡಗಾಡು ಏನಂತಂದ್ರೆ ಕೆದರಿ ಇವ್ರೇನಂತಾರೆ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅದರ್ಲಿಂದ ಏನಂತಂದ್ರೆ ಇವ್ರ ತಹಸೀಲ್ಕ ಇವರು ಇಂಡೈರೆಕ್ಟ್ ಆಗಿ ಹಣ ಪಡೆದೇನಂತಂದ್ರೆ ಇವರಿಗೆ ಅದರಿಂದ ಆದಾಯ ಹೆಚ್ಚಿಗಿದ್ದಿಂದ ನಂತರ ಇದನ್ನ ಕಡೆಗಂದ್ರೆ ಅವ್ರಿಗೆ ಇವ್ರೇನಂತರ ಅನುಮತಿ ಕೊಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಅದು ಕಾನೂನು ಬದ್ಧವಾಗಿ ಕೊಡ್ತಾ ಇಲ್ಲ. ಅವರ ಕಾನೂನು ಚೌಕಟ್ಟನ್ನಂತಂದ್ರೆ ಮೀರಿ ಅವ್ರಿಗೆ ಏನಂತಾರೆ ಇವ್ರು ಬೆಂಬಲ ಕೊಡ್ತಕ್ಕಂಥ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವ್ರಿಗೆ ಏನು ತಹಸೀಲ್ದಾರ್ ಅವರು ಏನು ಕ್ರಮ ತಗೊಂಡಾರ ಅಂತಂದ್ರೆ ನಾವು ನೋಡ್ತೇವೆ. ಈಗ ಬಂಧುಗಳೇ ಬರ್ರಿ, ಅದು ಲೈವ್ ಚಾಲು ಇರೋದು, ಒಳಗೆ ಹೋಗಿ ಎಲ್ಲದ ಯಾರು ಬಂದದ ಏನು ಇನ್ನೂ ಒಂದು ಇಲ್ಲಿ ನಾವೇನು ತಹಸೀಲ್ ನೋಡ್ತಾ ಇದ್ದೇವೆ, ಇಲ್ಲಿ ವ್ಯವಸ್ಥೆ ನೋಡ್ಬೇಕು ಸಾರ್ವಜನಿಕರು ಹಾಗೂ ಮೇಲಧಿಕಾರಿಗಳು. ಇಲ್ಲಿ ಕುಡಿಯುವ ನೀರು ಅಂತಂದು ಇಲ್ಲಿ ಇದು ಮಾಡಿದಾರ ಸರ್. ಇಲ್ಲಿ ಬರ್ರಿ, ಸಾರ್ವಜನಿಕರು ಬರ್ತಾರೆ, ರೈತರು ಬರ್ತಾರೆ, ಸುಮಾರು ಜನ ಬರ್ತಾರ. ಈಗ ನೀವು ಸೋಂದೇವನಹಳ್ಳಿ ಅಂದ್ರೆ ಅಲ್ಲ,
ಅಂದ್ರೆ ಇಲ್ಲಿ ನೋಡ್ತಕ್ಕಂಥ ಇದ್ರ ಮೇಲೆ ನಮಗೆ ಗೊತ್ತಾಯ್ತು ಇಲ್ಲಿ ಇದು ವ್ಯವಸ್ಥೆ ಏನದ. ನೀವು ಚಾಲು ಮಾಡಿ ನೋಡ್ರಿ. ಅಲ್ಲಿಂದೇ ಬರ್ತಾವೆ ಎಲ್ಲ ಗಾಡಿಗಳು. ಅದು ಜಾಮ್ ಆಗೋಗ್ಯದ. ಸರಿ ಆಯ್ತು. ಮತ್ತೆ ಬಾಜು ಗಾಡಿ ಇತ್ತಂದ್ರೆ ಸರಿ ಅದ, ಇಲ್ಲಾಂದ್ರೆ ಜಾಸ್ತಿ ಅದು ಜಾಮ್ ಆಗೋಗ್ಯದ. ಸೋನ್ದೇವನಹಳ್ಳಿ ಅದ ಅಲ್ಲಿ. ಬಂಧುಗಳೇ ನೋಡಬಹುದು, ತಹಸೀಲ್ ಕಚೇರಿ ಅಂದ್ರೆ ಒಂದು ದಿನದಲ್ಲಿ ಸುಮಾರು 500ರಿಂದ 1000ವರೆಗೆ ಜನಗಳು ಬರ್ತಾರ. ಅವ್ರಿಗೆ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ನಾವು ಹೋದ ವರ್ಷ 2023 ಜುಲೈ ತಿಂಗಳಿನಲ್ಲಿ 31ನೇ ತಾರೀಕಿಗೆ ನಿಂಬಲ್ಲಿ ಇಂತಿಂತ ಅವ್ಯವಸ್ಥೆದ ಸಾರ್ವಜನಿಕರಿಗೆ ಇರಬೇಕಾದಂಥ ಸವಲತ್ತುಗಳು ನಿಮ್ಮ ಇಲಾಖೆದಾಗಿಲ್ಲ, ಅದು ಸರಿಪಡಿಸ್ಕೊಡಿ ಅಂತ ನಾವು ಹೇಳಿದಾಗ ಇನ್ನ 1 ವರ್ಷ ಆದರೂ ಕೂಡ ಇವ್ರೇನಂತಂದ್ರೆ ಇದಕ್ಕೊಂದು ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಇವರಿಗೆ ಆಗಿಲ್ಲ. ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಈ ಇಲಾಖೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಸಾರ್ವಜನಿಕರ ಶೌಚಾಲಯ ಯಾವ ರೀತಿ ಇದೆ ಎಂಬುದು ಇವ್ರಿಂದ ನಾವು ನೋಡ್ಬೇಕಾಗಿದೆ. ಅದು ನೋಡ್ಕೊಂಡಂದ್ರೆ ಒಳಗೆ ಕಚೇರಿ ಒಳಗೆ ಹೋಗ್ತೇವೆ. ಯಾಕಂತಂದ್ರೆ ಅದು ನೋಡ್ದೇವಂತಂದ್ರೆ ಒಳಗೆ ತಹಸೀಲ್ದಾರ್ ಅವ್ರುಗಳು ಅಂದ್ರೆ ಇದ್ದರಂದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಡೈರೆಕ್ಟ್ ನಾವು ಇದು ಏನಿದು ದೂರಿನ ಬಗ್ಗೆದಾಗ ನಾವು ವಿಚಾರ ಮಾಡಿದೆವು ಅಂತಂದ್ರೆ ಮತ್ತೆ ಆ ಕಡೆ ಹೋಗ್ಲಿಕ್ಕಾಗಲ್ಲ. ಹಾಗೆ ನಾವು ಫಸ್ಟ್ ಅದು ನೋಡ್ಕೊಂಡೇ ಬರ್ತೇವೆ. ಯಾಕೆ ಜನಗಳಿಗೆ ಕಚೇರಿಗೆ ಅಂತ ಬಂದಾಗ ಕೂಡ್ಲಕ್ಕೆ ಆಸನ ಇರಬೇಕು, ಕುಡಿಯುವ ನೀರು ಇರಬೇಕು, ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು. ಯಾಕಂದ್ರೆ ಹೆಣ್ಮಕ್ಳು ಬರ್ತಾರ, ಹೆಂಡತಿಯಪ್ಪ ಬರ್ತಾರ, ಅಂಥವ್ರಿಗೆ ಏನಂತಾರೆ ಸಮಸ್ಯೆ ಆಗಬಾರ್ದು ಅಂತಂದು ಇವು 3 ಏನಂತಂದ್ರೆ ಸವಲತ್ತುಗಳು ಇವ್ರ ಕಚೇರಿಯಲ್ಲಿ ಇರಬೇಕು.